ಪ್ರಕರಣಕ್ಕೆ ಸಂಬಂಧಪಟ್ಟಂತಹ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಅನ್ನ ಈ ಕ್ಷಣಕ್ಕೆ ನಿಮ್ಮ ಪಬ್ಲಿಕ್ ಟಿವಿ ಬ್ರೇಕ್ ಮಾಡ್ತಾ ಇದೆ. ಮೊನ್ನೆ ಅಷ್ಟೇ ನೀವು ಗಮನಿಸಿದ್ರಿ, ಮೂಡಾ ವಿಚಾರದಲ್ಲಿ ಸಿಬಿಐನ ತನಿಖೆಯ ಅಗತ್ಯತೆ ಇಲ್ಲ, ಕೇಸ್ ಟ್ರಾನ್ಸ್ಫರ್ ಮಾಡೋದು ಬೇಡ ಅಂತ ತೀರ್ಪನ್ನೇನೋ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠ ಹೊರಬೀಳಿಸಿತು. ಆದರೆ ಅದಾದ ಬಳಿಕ ಲೋಕಾಯುಕ್ತದ ತನಿಖೆಯ ರಿಪೋರ್ಟ್ನಲ್ಲಿ ಏನಿದೆ, ಮುಂದೆ ಈ ಪ್ರಕರಣ ಸಾಗೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬಹುತೇಕರಿಗಿತ್ತು. ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಮಾಹಿತಿ ನಾವು ಕೊಡ್ತಾ ಇದ್ದೀವಿ. ಸಿಎಂ ವಿರುದ್ಧದ ಮೂಡಾ ತನಿಖೆಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸ್ಟೋರಿ ಇದು. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಡೀಟೇಲ್ಡ್ ರಿಪೋರ್ಟ್ ಅನ್ನು ನಾವು ಕೊಡ್ತೀವಿ. ನೀವು ಗಮನಿಸಿರಬಹುದು, ಮುಖ್ಯಮಂತ್ರಿಗಳು ಪೊಲಿಟಿಕಲಿ ಕೂಡ ಫೈಟ್ ಮಾಡ್ತಾ ಇದ್ರು, ಲೀಗಲಿ ಕೂಡ ಫೈಟ್ ಮಾಡ್ತಾ ಇದ್ರು. ತನಿಖಾಸ್ತ್ರ, ತನಿಖೆಯ ತೂಗುಯ್ಯಾಲೆಯಲ್ಲಿ ಅವರ ಕುರ್ಚಿ ಕೂಡ ಇತ್ತು. ಸೊ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಎಲ್ಲಿ ತನಕ ಬಂದಿದೆ, ಈಗ ಮುಂದಿನ ವಾರ ರಿಪೋರ್ಟ್ ಅನ್ನು ಸಲ್ಲಿಸ್ತಾರೆ ಅಂತ ಹೇಳಲಾಗ್ತಾ ಇತ್ತಲ್ಲ, ಆ ರಿಪೋರ್ಟ್ ನಲ್ಲಿ ಯಾವೆಲ್ಲ ಅಂಶಗಳು ಅಡಕವಾಗಿದೆ, ರಿಪೋರ್ಟ್ ನಲ್ಲಿನ ಅಂಶಗಳು ಮುಖ್ಯಮಂತ್ರಿಯ ಭವಿಷ್ಯದ ಮೇಲೆ ಯಾವ ರೀತಿ ಪರಿಣಾಮವನ್ನ ಬೀರುತ್ತೆ, ಎಲ್ಲ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಉತ್ತರ ನೋಡ್ಬೇಕು ನಾವು ಅಂತ ಹೇಳಿದ್ರೆ, ಮೊದಲನೆಯದಾಗಿ ಆ ರಿಪೋರ್ಟ್ ಏನ್ ಹೇಳುತ್ತೆ ಅನ್ನೋದನ್ನ ಗಮನಿಸಬೇಕು. ರಿಪೋರ್ಟ್ ನಲ್ಲಿ ಅಧಿಕಾರಿಗಳು ಏನೇನ್ ಫೈಂಡಿಂಗ್ಸ್ ಅನ್ನು ಮಾಡಿದ್ದಾರೆ, ಸಂಗ್ರಹಿಸಿರುವಂತಹ ಸಾಕ್ಷಿ ಏನ್ ಹೇಳುತ್ತೆ, ಎಲ್ಲವನ್ನ ಕೂಡ ನಾವು ಗಮನಿಸಬೇಕಾಗತ್ತೆ. ಮೂಡಾ ಹಗರಣ ರಾಜ್ಯ ರಾಜಕಾರಣದಲ್ಲಿಯೇ ಹಲ್ಚಲ್ ಸೃಷ್ಟಿಸಿದಂತಹ ಹಗರಣ ಇದು. ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ನಿರ್ದೇಶನದಂತೆ ಲೋಕ ಇನ್ವೆಸ್ಟಿಗೇಷನ್ ಅನ್ನು ನಡೆಸಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರಿಂದ ಹಗರಣದ ತನಿಖೆ ಆಗಿರುವಂಥದ್ದು. ಲೋಕಾಯುಕ್ತ ತನಿಖೆಯ ಬಿಗ್ ಬ್ಲಾಸ್ಟಿಂಗ್ ಸ್ಟೋರಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಮೂಡಾ ಎಕ್ಸ್ಕ್ಲೂಸಿವ್ ಸ್ಟೋರಿ, ಸಿಎಂ ಸಿದ್ದರಾಮಯ್ಯನವರಿಗೆ ಸಂಬಂಧಪಟ್ಟಂತಹ ಸ್ಟೋರಿ, ಮೈಸೂರಿನ ಲೋಕಾಯುಕ್ತ ಪೊಲೀಸರು ನಡೆಸಿದಂತಹ ಇನ್ವೆಸ್ಟಿಗೇಷನ್ಗೆ ಸಂಬಂಧಪಟ್ಟಂತಹ ಸ್ಟೋರಿ. ಮೊನ್ನೆ ನ್ಯಾಯಾಧೀಶರಿಗೆ ಮುಚ್ಚಿದ ಲಕೋಟೆಯಲ್ಲಿ ಪ್ರಗತಿಯ ವರದಿಯನ್ನು ತಲುಪಿಸುವಂತಹ ಕೆಲಸವನ್ನ ಮಾಡಿದ್ರು. ಹಾಗಾದ್ರೆ ಈಗ ನಾವು ಹೇಳ್ತಾ ಹೋಗ್ತೀವಿ, ಈ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದಂತಹ ತನಿಖೆಯಲ್ಲಿ ಸಿಕ್ಕಂತಹ ಅಂಶಗಳು ಏನು ಅಂತ. ಮೂಡಾ ಹಗರಣದಲ್ಲಿ ಸಿಎಂ ಮತ್ತು ಕುಟುಂಬಕ್ಕೆ ಕ್ಲೀನ್ ಚಿಟ್ ಅನ್ನ ಮಾತ್ರ ಲೋಕಾಯುಕ್ತ ಅಧಿಕಾರಿಗಳು ಕೊಡ್ತಾ ಇಲ್ಲ, ಬದಲಾಗಿ ಸಿಎಂ ಕುಟುಂಬವೇ ಸಂತ್ರಸ್ತರು ಅಂತ ಅಂತಿಮ ವರದಿಯಲ್ಲಿ ಉಲ್ಲೇಖ ಆಗಿದೆಯಂತೆ. ಲೋಕಾಯುಕ್ತ ಅಂತಿಮ ವರದಿಯಲ್ಲಿ ತನಿಖಾಧಿಕಾರಿಗಳು ಸಿಎಂ ಕುಟುಂಬವೇ ವಿಕ್ಟಿಮ್ಮು, ಇದರಲ್ಲಿ ಅವ್ರದ್ದು ತಪ್ಪಿರ್ಲಿ, ಮೋಸ ಇರಲಿ, ಅದೆಲ್ಲ ಅಲ್ವೇ ಅಲ್ಲ, ಅವರೇ ವಿಕ್ಟಿಮ್ಸು ಈ ಪ್ರಕರಣದಲ್ಲಿ ಅಂತ ಹೇಳಿದ್ದಾರಂತೆ. ಮೂಡಾದ ಮಾಜಿ ಆಯುಕ್ತ ನಟೇಶ್ ಈ ಪ್ರಕರಣದ ಪ್ರಮುಖ ಆರೋಪಿ. ದೇವರಾಜು ಭೂಮಿ ಮಾರಬೇಕಾದ್ರೆ ಸಾಕಷ್ಟು ಮಾಹಿತಿಯನ್ನ ಮುಚ್ಚಿಟ್ಟಿದ್ರು ಅಂತ ಕೂಡ ತನಿಖಾ ಅಧಿಕಾರಿಗಳು ಹೇಳಿದ್ದಾರೆ, ವಿವರಿಸೋ ಪ್ರಯತ್ನವನ್ನು ಮಾಡಿದ್ದಾರೆ. ಬಳಿಕ ಮಲ್ಲಿಕಾರ್ಜುನ್ ದೇವರಾಜು ಬಳಿ ಜಮೀನನ್ನು ಖರೀದಿ ಮಾಡಿದ್ದಾರೆ. ಲೋಕಾಯುಕ್ತ ತನಿಖೆಯ ಅಂತಿಮ ವರದಿಯಲ್ಲಿ ಈ ಎಲ್ಲ ಅಂಶಗಳು ಕೂಡ ಅಡಕವಾಗಿದೆ. ಪಬ್ಲಿಕ್ ಟಿವಿಯಲ್ಲಿ ಲೋಕಾಯುಕ್ತ ತನಿಖೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಎಲ್ಲಕ್ಕಿಂತ ಇಂಟ್ರೆಸ್ಟಿಂಗ್ ಈ ಕ್ಷಣಕ್ಕೆ ಅನಿಸ್ತಾ ಇರೋದು, ರಾಜ್ಯದ ಪ್ರಭಾವಿ ರಾಜಕಾರಣದ ಕುಟುಂಬವನ್ನ ಇಲ್ಲಿ ವಂಚಿಸಲಾಗಿದೆ ಅನ್ನೋ ಆಯಾಮದಲ್ಲಿ ಲೋಕಾಯುಕ್ತ ತನಿಖಾಧಿಕಾರಿಗಳು ತಮ್ಮ ತನಿಖೆಯನ್ನ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಕೆಲ ಪ್ರಶ್ನೆಗಳು ಇದ್ವು. ಅಂದ್ರೆ ಅಧಿಕಾರಿಗಳು ಇಷ್ಟೊಂದು ಫೇವರಿಸಮ್ ಅನ್ನ ಒಂದು ಪ್ರಕರಣದಲ್ಲಿ ಮಾಡೋದಕ್ಕೆ ಹೆಂಗ್ ಸಾಧ್ಯ ಇದೆ ಅಂತ ಅಲ್ಲಿ ಅಗೇನ್ ಅಧಿಕಾರಿಗಳನ್ನ ವಿಲನ್ ಮಾಡುವಂತಹ ಪ್ರಯತ್ನ ಮಾಡಲಾಗಿದೆ. ಇನ್ಫ್ಯಾಕ್ಟ್ ಈ ಭೂಮಿ ಮಾಲೀಕ ದೇವರಾಜು ಅನ್ನು ಕೂಡ ವಿಲನ್ ಮಾಡುವಂತಹ ಪ್ರಯತ್ನ ಆಗಿದೆ. ಯಾಕಂದ್ರೆ ತನಿಖೆಯಲ್ಲಿ ಎಲ್ಲ ವಿಚಾರಗಳು ಗೊತ್ತಾಗಿದೆ. ಅವ್ರು ಹೇಳ್ತಾ ಇದ್ದಾರೆ, ದೇವರಾಜು ಆಸ್ತಿ ಮಾರಬೇಕಾದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತಹ ರೆಕಾರ್ಡ್ಗಳ ಬಗ್ಗೆ ಸತ್ಯನೇ ಮುಚ್ಚಿಟ್ಟಿದ್ರು ಅಂತ. ಅದರ ಅರ್ಥ ಏನು? ವಿಲನ್ ಯಾರು ಈ ಪ್ರಕರಣದಲ್ಲಿ? ಅಧಿಕಾರಿಗಳು ಮತ್ತು ಆ ಒರಿಜಿನಲ್ ಭೂ ಮಾಲೀಕ ಯಾರಿದ್ರು, ದೇವರಾಜು ಅವರು. ಹಾಗಾದ್ರೆ ತನಿಖಾ ವರದಿಯಲ್ಲಿ ಏನೇನು ಅಂಶಗಳಿದೆ ಅಂತ ನೋಡೋದಾದ್ರೆ, ತನಿಖಾ ವರದಿಯಲ್ಲಿರುವಂತಹ ಅಂಶಗಳು ಈ ರೀತಿ ಇದೆ. ಮೂಡಾ ಕೇಸ್ನಲ್ಲಿ ಸಿಎಂ ಮತ್ತು ಅವರ ಕುಟುಂಬ ಸದಸ್ಯರು ಸಂತ್ರಸ್ತರು ಅನ್ನುವಂತಹ ಒಂದು ಉಲ್ಲೇಖವನ್ನು ಮಾಡಿರುವಂತಹ ಸಾಧ್ಯತೆ ಇದೆ. ಭೂಮಿ ಖರೀದಿ ಮಾಡುವಂತಹ ಸಂದರ್ಭದಲ್ಲಾಗಲಿ ಅಥವಾ ಭೂಮಿಯನ್ನು ಮಾರಾಟ ಮಾಡುವಂತಹ ಸಂದರ್ಭದಲ್ಲಾಗಲಿ
ದಾನ ಮಾಡುವಾಗ ಯಾವುದೇ ರೀತಿಯ ಪ್ರಭಾವವನ್ನು ಸಿಎಂ ಬೀರಿಲ್ಲ ಅನ್ನುವಂತಹ ಅಂಶವನ್ನು ಕೂಡ ಲೋಕ ತನ್ನ ಇನ್ವೆಸ್ಟಿಗೇಷನ್ನಲ್ಲಿ ಉಲ್ಲೇಖಿಸಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಇನ್ನು ಸಿಎಂ ಸಿದ್ದರಾಮಯ್ಯ ಅಧಿಕಾರವನ್ನ ಯಾವುದೇ ಕಾರಣಕ್ಕೂ ದುರುಪಯೋಗ ಪಡಿಸಿಕೊಂಡಿಲ್ಲ ಅನ್ನೋದು ಕೂಡ ಲೋಕ ತನಿಖೆಯಲ್ಲಿ ಗೊತ್ತಾಗಿದೆ ಅಂತ ಹೇಳಲಾಗ್ತಾ ಇದೆ. ಪ್ರತ್ಯಕ್ಷವಾಗ್ಲಿ ಪರೋಕ್ಷವಾಗ್ಲಿ ಸಿಎಂ ತಮ್ಮ ಇನ್ಫ್ಲುಯೆನ್ಸ್ ಮಾಡಿಲ್ಲ, ಪ್ರಭಾವವನ್ನು ಬೀರಿಲ್ವಂತೆ. ಯಾವುದೇ ರೀತಿಯಲ್ಲಿ ಪ್ರಭಾವ ಬೀರಿರುವಂತಹ ಸಾಕ್ಷ್ಯಗಳು ಕೂಡ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಸಿಕ್ಕಿಲ್ಲ. ಪ್ರತ್ಯಕ್ಷವಾಗ್ಲಿ ಪರೋಕ್ಷವಾಗ್ಲಿ ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ ಅನ್ನೋದು ಕೂಡ ಇನ್ವೆಸ್ಟಿಗೇಷನ್ ವೇಳೆ ಗೊತ್ತಾಗಿದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಸಿಎಂ ಪ್ರಭಾವ ಬೀರಿರುವ ಬಗ್ಗೆ ಸಣ್ಣದೊಂದು ಕುರುಹು ಕೂಡ ಇನ್ವೆಸ್ಟಿಗೇಷನ್ ಅಲ್ಲಿ ಸಿಕ್ಕಿಲ್ವಂತೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಕಾನೂನನ್ನು ಉಲ್ಲಂಘಿಸಿಲ್ಲ. ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜು ಅವರಿಂದ ಸೈಟನ್ನು ಪಡೆದುಕೊಂಡಿರ್ತಾರೆ, ಅದನ್ನು ದಾನದ ರೂಪದಲ್ಲಿ ಪಾರ್ವತಿ ಅವರಿಗೆ ಕೊಟ್ಟಿರ್ತಾರೆ. ಜಮೀನನ್ನು ಖರೀದಿಸುವಾಗ ಯಾವುದೇ ಕಾನೂನಿನ ತೊಡಕಿರಲಿಲ್ಲ ಅನ್ನುವಂತಹ ವಿಚಾರವೂ ಕೂಡ ಲೋಕ ಇನ್ವೆಸ್ಟಿಗೇಷನ್ ಅಲ್ಲಿ ಉಲ್ಲೇಖಿಸಿರುವಂತಹ ಅಂಶ. ಹಾಗಾದ್ರೆ ಮುಂದಿನ ಅಂಶಗಳನ್ನ ಗಮನಿಸೋದಾದ್ರೆ 5.29 ಲಕ್ಷ ರೂಪಾಯಿಗೆ 3 ಎಕರೆ 26 ಗುಂಟೆ ಜಮೀನನ್ನು ಖರೀದಿ ಮಾಡಿದ್ರಲ್ಲ, ಇದರಲ್ಲಿ ಕಾನೂನು ಬಾಹಿರ ಪ್ರಕ್ರಿಯೆಗಳೇ ಆಗಿಲ್ಲ ಅನ್ನೋದನ್ನ ಲೋಕಾಯುಕ್ತ ತನಿಖಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೆ ಹೆಂಗೆ ಅವರು ಅದನ್ನು ಕನ್ಸಿಡರ್ ಮಾಡಿದ್ದಾರೆ ಅಂದರೆ, ರಿಜಿಸ್ಟ್ರೇಷನ್ ಫೀಸಲ್ಲಿ ಮೋಸ ಮಾಡಿಲ್ಲ, ಸ್ಟಾಂಪ್ ಡ್ಯೂಟಿಯಲ್ಲಿ ಮೋಸ ಮಾಡಿಲ್ಲ, ಹೀಗಾಗಿ ಇದರಲ್ಲಿ ಇಲ್ಲೀಗಲ್ ಆಕ್ಟಿವಿಟೀಸ್ ನಡೆದಿದೆ ಅನ್ನೋದಕ್ಕೆ ಸಾಕ್ಷ್ಯ ಇಲ್ವಂತೆ ಲೋಕಾಯುಕ್ತ ಅಧಿಕಾರಿಗಳಲ್ಲಿ. 2010ರಲ್ಲಿ ದಾನಪತ್ರ ಕೂಡ ಕಾನೂನಾತ್ಮಕವಾಗಿದೆ. ಇದು ಲೋಕಾಯುಕ್ತ ಅಧಿಕಾರಿಗಳು ತನಿಖೆಯಲ್ಲಿ ಕಂಡುಕೊಂಡಿರುವಂತಹ ಅಂಶ. ಇಷ್ಟು ಮಾತ್ರ ಅಲ್ಲ, ಕೆಸರೆ ಜಮೀನನ್ನ ಕಾನೂನಿನ ಪ್ರಕಾರ ಮೂಡ ವಶಕ್ಕೆ ಪಡೆದಿದೆ. ಇಲ್ಲೂ ಯಾವುದೇ ಪ್ರೊಸೀಜರಲ್ ಲ್ಯಾಪ್ಸ್ ಆಗಿಲ್ಲ ಅನ್ನೋದನ್ನು ಅವರು ಹೇಳೋದಕ್ಕೆ ಹೊರಟಿದ್ದಾರೆ. ಮತ್ತು 14 ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಮರು ಹಂಚಿಕೆ ಮಾಡಲಾಗಿದೆ. 50-50 ಅನುಪಾತದ ಕ್ರಮ ಏನಿತ್ತು ಅದು ಹೌದು ಅಕ್ರಮ ಅಂತ. ಬಟ್ ಅದನ್ನು ಮಾಡಿರೋದು ಯಾರು? ಅಧಿಕಾರಿಗಳು. ಇಲ್ಲಿ ಸಿಎಂ ಮತ್ತು ಪತ್ನಿ ಇದೇ ಜಾಗದಲ್ಲಿ ಸೈಟ್ ಬೇಕು ಅಂತ ಕೇಳಿಲ್ಲ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಹೇಳಿದ್ದಾರೆ. ತುಂಬಾ ಆರೋಪಗಳು ಇದೇ ಬರ್ತಾ ಇತ್ತಲ್ಲ, ಇಂತಿಂಥ ಬಡಾವಣೆಯಲ್ಲೇ ಕೊಡಬೇಕು, ವಿಜಯನಗರದ ಸ್ಟೇಜ್ 3 ಸ್ಟೇಜ್ 2 ಕೊಡಬೇಕು ಅಂತ. ಅದೆಲ್ಲ ಯಾವುದಕ್ಕೂ ಸಾಕ್ಷ್ಯ ಇಲ್ಲ, ಸಪೋರ್ಟ್ ಮಾಡುವಂತಹ ಎವಿಡೆನ್ಸ್ ಇಲ್ಲ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಹಾಗೂ ಮೂಡ ಅಧಿಕಾರಿಗಳ ಜೊತೆಗಿನ ಪತ್ರ ವ್ಯವಹಾರದಲ್ಲಿ ಲೋಪ ಆಗಿದೆ. ಹೆಜ್ಜೆ ಹೆಜ್ಜೆಗೂ ಅಧಿಕಾರಿಗಳದೇ ತಪ್ಪು ಅಂತ ಬೊಟ್ಟು ಮಾಡೋ ಕೆಲಸ ಅಂತೂ ಆಗಿದೆ. ಇಲ್ಲಿ ಪಾರ್ವತಿಯವರ ಗಮನಕ್ಕೆ ಬಾರದಂತೆ ಪತ್ರ ವ್ಯವಹಾರಗಳು ಆಗ್ಬಿಟ್ಟಿದೆ. ಇದರಲ್ಲಿ ಪಾರ್ವತಿಯವರು ಗಮನಕ್ಕೆ ಬಂದಿಲ್ಲ, ಶಿ ಇಸ್ ಇನ್ನೋಸೆಂಟ್ ಅನ್ನೋದನ್ನ ಲೋಕಾಯುಕ್ತ ಅಧಿಕಾರಿಗಳು ಹೇಳೋದಕ್ಕೆ ಹೊರಟಿದ್ದಾರೆ. ಮೂಡ ಆಯುಕ್ತರು ಅಧಿಕಾರಿಗಳ ನಡಾವಳಿಯನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಸೊ ಮೇನ್ ವಿಲ್ಲನ್ನು ಈ ಟೈಮ್ನಲ್ಲಿ ಯಾವ ಅಧಿಕಾರಿ ಇದ್ರು, ನಟೇಶು ಮತ್ತೆ ಇತರೆ ಒಂದು 3-4 ಜನ ಅಧಿಕಾರಿಗಳ ಹೆಸರು ದೊಡ್ಡದಾಗಿ ಕೇಳಿ ಬಂದಿತ್ತಲ್ಲ, ಅವರೆಲ್ಲರೂ ಕೂಡ ಇದರಲ್ಲಿ ವಿಲ್ಲನ್ನು ಅನ್ನೋದನ್ನ ಹೇಳಿದ್ದಾರೆ. ಮೂಡ ಮಾಜಿ ಆಯುಕ್ತ ನಟೇಶ್ ಲೋಪದೋಷ ಕಂಡು ಬಂದಿದೆ. ಇವರ ಕರ್ತವ್ಯದಲ್ಲಿ ವಂಚನೆ ಮಾಡಿದ್ದಾರೆ ಮತ್ತು ನಡಾವಳಿಗಳ ರೂಲ್ಸ್ ಏನಿತ್ತು ಅದನ್ನೆಲ್ಲ ಮೀರಿಬಿಟ್ಟು ಸೈಟ್ಗಳನ್ನು ಹಂಚಿಕೆ ಮಾಡಿದ್ದಾರೆ. ಇದು ಕೇವಲ 14 ಸೈಟ್ ಮಾತ್ರ ಅಲ್ಲ, ಸಾಕಷ್ಟು ಅಕ್ರಮ ಆಗಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಮತ್ತು ಲೋಕಾಯುಕ್ತ ತನಿಖಾ ವರದಿಯಲ್ಲಿ ಇನ್ನೊಂದು ಅಂಶ ಇದೆ, ಮಾಜಿ ಆಯುಕ್ತ ನಟೇಶ್ ವಿರುದ್ಧ ತನಿಖೆ ಆಗಬೇಕು, ಥರೋ ಇನ್ವೆಸ್ಟಿಗೇಷನ್ನ ಅವಶ್ಯಕತೆ ಇದೆ ಅನ್ನೋದನ್ನು ಕೂಡ ಕೋರ್ಟ್ಗೆ ಸಬ್ಮಿಟ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿರುವಂತಹ ವರದಿಯಲ್ಲಿದೆ. ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನರಸಿಂಹಮೂರ್ತಿ. ಇಲ್ಲಿ ಯಾವ ಅನುಮಾನಗಳನ್ನ ದೂರುದಾರರು ಈ ಕೇಸ್ನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತನಿಖೆ ಮಾಡಿದ್ರೆ ಆಗುತ್ತೋ ಅಂತ ಅನುಮಾನದಲ್ಲಿದ್ರು, ಆತಂಕದಲ್ಲಿದ್ರು, ಅದೇ ಆದಂಗೆ ಕಾಣಿಸ್ತಾ ಇದೆ. ಇಲ್ಲಿ ಅನೇಕ ವಿಚಾರಗಳನ್ನ ಅಡ್ರೆಸ್ ಮಾಡೋ ಕೆಲಸನೇ ಆಗಿಲ್ಲ. ಈ ಕೃಷಿ ಭೂಮಿಯನ್ನು ಹೆಂಗೆ ಮೂಡದವರು ವಶಕ್ಕೆ ಪಡ್ಕೊಂಡ್ರು, ಮತ್ತೆ ಆ ಪರಿವರ್ತನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳು ಯಾವ ಕಾರಣಕ್ಕೋಸ್ಕರ ಇನ್ಫ್ಲೂಯೆನ್ಸ್ ಮಾಡಿದ್ರು, ಅದೆಲ್ಲ ಇದ್ದಂಗೆ ಕಾಣಿಸ್ತಾ ಇಲ್ಲ. ಸೊ ಏನಾಗಿದೆ ಹಾಗಾದ್ರೆ ಈ ಲೋಕಾಯುಕ್ತ ತನಿಖಾ ವರದಿಯಲ್ಲಿ? ಕ್ಲೀನ್ ಚಿಟ್ಟು ಬಿ ರಿಪೋರ್ಟ್ ಸಲ್ಲಿಕೆ ಮಾಡೋದು ನಿಶ್ಚಿತನಾ ಹಾಗಾದ್ರೆ? ಮಮತಾ, ಹೈಕೋರ್ಟ್ನಿಂದ ಯಾವಾಗ CBI ತನಿಖೆಯ ಅವಶ್ಯಕತೆ ಇಲ್ಲ ಅನ್ನೋ ಆದೇಶ ಬಂತೋ ಅದಾದ ಬಳಿಕ ಬಹುಶಃ ಈ ವಾರದಲ್ಲಿ ಲೋಕಾಯುಕ್ತ ಪೊಲೀಸರು ತಮ್ಮ ಅಂತಿಮ ವರದಿಯನ್ನ ಇದೀಗ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಳ್ತಿದ್ದಾರೆ. ಜನಪ್ರತಿನಿಧಿಗಳ ನ್ಯಾಯಾಲಯ 82ರ ಹಾಲ್ಗೆ 82ರ ನ್ಯಾಯಾಲಯಕ್ಕೆ ಬಹುಶಃ ಈ ವಾರದಲ್ಲಿ ಇನ್ನೊಂದು 2-3 ದಿನಗಳಲ್ಲಿ ಈ ಒಂದು ಮೂಡ ತನಿಖೆಯ ಅಕ್ರಮದ ಬಗ್ಗೆ ಅಂತಿಮ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಇದರಲ್ಲಿ ಪ್ರಮುಖ ವಿಚಾರಗಳೇನು?
ಇಲ್ಲಿಯವರೆಗೂ ಕೂಡ ಈ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮತ್ತೆ ಅವರ ಪತ್ನಿ ಮತ್ತೆ ಅವರ ಬಾಮೈದ ಆರೋಪಿಗಳು ಅನ್ನೋ ಮಟ್ಟಿಗೆ ಇಡಿ ಇರಬಹುದು ಅಥವಾ ಈ ಹಿಂದೆ ತನಿಖೆ ಮಾಡಿದಂತಹ ಸಂದರ್ಭದಲ್ಲಿ ಅಥವಾ ಈ ಹಿಂದೆ ಆರೋಪವನ್ನ ಮಾಡಿದಂಥವರು ಉಲ್ಲೇಖವನ್ನ ಮಾಡಿದ್ರು. ಇದರಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಕುಟುಂಬ ಅಕ್ರಮವನ್ನ ನಡೆಸಿದೆ, 14 ಸೈಟ್ಗಳನ್ನ ಅಕ್ರಮವಾಗಿ ಪಡೆದುಕೊಂಡಿದ್ದಾರೆ ಅನ್ನೋ ಮಟ್ಟಿಗೆ ಆರೋಪವನ್ನ ಮಾಡಲಾಗಿತ್ತು. ಆದ್ರೆ ಇದೀಗ ಲೋಕಾಯುಕ್ತ ತನ್ನ ವರದಿಯಲ್ಲಿ ಇಲ್ಲಿ ಸಿಎಂ ಕುಟುಂಬ ಆರೋಪಿತ ಸ್ಥಾನದಲ್ಲಿಲ್ಲ, ಅವರು ಸಂತ್ರಸ್ತರ ಅವರೇ ಆಗಿದ್ದಾರೆ, ಸಂತ್ರಸ್ತರ ಸ್ಥಾನದಲ್ಲಿ ಅವ್ರು ನಿಂತಿದ್ದಾರೆ ಅನ್ನೋ ಮಟ್ಟಿಗೆ ಒಂದು ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನ ಮಾಡ್ಕೊಂಡಿದೆ ಅಂತೇಳಿ. ಹೇಗೆ ಈ ಸಂತ್ರಸ್ತರು ಹೇಗಾಗ್ತಾರೆ ಸಿಎಂ ಅನ್ನೋದಕ್ಕೆ ಒಂದಷ್ಟು ಹಲವಾರು ಕಾರಣಗಳನ್ನ ಅವರ ತನಿಖೆಯ ವೇಳೆ ವಿಚಾರಣೆಯ ವೇಳೆ ಒಂದಷ್ಟು ಅಂಶಗಳನ್ನ ಸೇರಿಸುವ ಕೆಲಸವನ್ನ ಲೋಕಾಯುಕ್ತ ಪೊಲೀಸರು ಮಾಡಿದ್ದಾರೆ. ಪ್ರಮುಖವಾಗಿ ಈ ಒಂದು ಜಮೀನನ್ನ ತೆಗೆದುಕೊಂಡಂತಹ ಸಂದರ್ಭದಲ್ಲಿ ದೇವರಾಜು ಆ ಮೂಡ ಆ ಡಿನೋಟಿಫಿಕೇಶನ್ ಅನ್ನ ಮಾಡಿರ್ತಕ್ಕಂಥ ವಿಚಾರ ಏನಿತ್ತು, ಆ ಕೆಸರೆ ಗ್ರಾಮದ 3.26 ಎಕರೆ ಜಮೀನಿನ ಆ ಒಂದು ಮೂಲ ದಾಖಲೆಯನ್ನ ಮುಚ್ಚಿಡುವ ಕೆಲಸವನ್ನ ದೇವರಾಜು ಮಾಡಿದ್ರು. ಇದು ಮಲ್ಲಿಕಾರ್ಜುನ್ ಅವರಿಗೆ ಗೊತ್ತಿರಲಿಲ್ಲ. ಸಿಎಂ ಬಾಮೈದ ಈ ಒಂದು ಜಮೀನನ್ನ 5.95 ಲಕ್ಷ ಅಂದ್ರೆ 5,95,000 ರೂಪಾಯಿಗೆ ಖರೀದಿ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಇಲ್ಲಿ ಯಾವುದೇ ಲೋಪಗಳಾಗಿಲ್ಲ. ಅದ್ರ ಜೊತೆಗೆ 2010ರಲ್ಲಿ ದಾನಪತ್ರವನ್ನ ಮಾಡಿದಂತಹ ಸಂದರ್ಭಗಳಲ್ಲೂ ಕೂಡ ಎಲ್ಲ ನಿಯಮಗಳ ಬದ್ಧವಾಗಿಯೇ ಇದೆ, ಇಲ್ಲೂ ಕೂಡ ನಿಯಮಗಳಿಗೆ ಲೋಪವಾಗಿಲ್ಲ. ಅವರು ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು, ಅದ್ರ ಜೊತೆಗೆ ಯಾವ ನಿಯಮಾವಳಿಗಳಿದಾವೋ ಅವೆಲ್ಲವುಗಳನ್ನ ಪಾಲನೆ ಮಾಡುವ ಕೆಲಸವನ್ನ ಮಾಡಿದ್ದಾರೆ. ಎಲ್ಲಿ ಅಕ್ರಮ ನಡೆದಿದೆ ಅಂತ ಹೇಳಿದ್ರೆ ಈ ಹಿಂದಿನ ಆಯುಕ್ತ ಆಗಿದ್ದಂತಹ ನಟೇಶ್ ಇರ್ಬೋದು, ಇತರ ಅಧಿಕಾರಿಗಳಿರ್ಬೋದು, ಇವರು ಆ ನಿಯಮಾವಳಿಗಳನ್ನ ಆ ನಡಾವಳಿಗಳನ್ನ ಇವರು ಸಾಕಷ್ಟು ಗಾಳಿಗೆ ತೂರಿದ್ದಾರೆ. ಇವರ ಮೇಲೆ ತನಿಖೆಯ ಅವಶ್ಯಕತೆ ಇದೆ. ಅದ್ರ ಜೊತೆಗೆ ಇಲ್ಲಿ ದೇವರಾಜು ಕೂಡ ಅಕ್ರಮವಾಗಿ ಭೂಮಿಯನ್ನ ಪರಭಾರೆ ಮಾಡಿದ್ದಾರೆ. ದೇವರಾಜು ಕೂಡ ಆರೋಪಿತ ಸ್ಥಾನದಲ್ಲಿದ್ದಾರೆ. ಮಲ್ಲಿಕಾರ್ಜುನ್ ಸ್ವಾಮಿ ಆಗ್ಲಿ ಪಾರ್ವತಿ ಆಗ್ಲಿ ಇಲ್ಲಿ ಆರೋಪಿಗಳಲ್ಲ ಅನ್ನೋ ಮಟ್ಟಿಗೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನ ಕೊಡೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಪ್ರಮುಖ ವಿಚಾರ ಹೇಗೆ ಇದೆಲ್ಲವೂ ಕೂಡ ಕನ್ವರ್ಷನ್ ಆಯ್ತು ಅನ್ನೋದ್ರ ಬಗ್ಗೆ ವಿವರಗಳಿಲ್ಲ. ಅದ್ರ ಜೊತೆಗೆ ಇನ್ನು ಕೂಡ ವಿಚಾರಣೆಯನ್ನ ನಡೆಸಬೇಕು, ನಟೇಶ್ ಅವರ ತನಿಖೆಯನ್ನ ನಡೆಸಬೇಕು ಅನ್ನೋ ಮಟ್ಟಿಗೆ ಹೇಳಿದೆ. ಹೇಗೆ ನಟೇಶ್ ಏಕಾಏಕಿ ಈ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡ್ರು, ಅವರ ವಿಚಾರಣೆ ಇನ್ನು ಕೂಡ ಸಾಧ್ಯವಾಗಿಲ್ಲ. ಅವರ ಹೇಳಿಕೆಗಳನ್ನ ಉಲ್ಲೇಖ ಮಾಡುವ ಕೆಲಸವನ್ನ ಕೂಡ ಮಾಡಬೇಕು. ಪ್ರಭಾವವಿಲ್ಲದೆ ಇವರು ಈ ರೀತಿಯಾದಂತಹ ನಿರ್ಧಾರಗಳನ್ನ ಕೈಗೊಂಡ್ರ, ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಸಿಗ್ಬೇಕಾಗುತ್ತೆ. ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಿಂಹಮೂರ್ತಿ. ಒಟ್ನಲ್ಲಿ ಈ ವರದಿಯ ಪ್ರಕಾರನೇ ಹೇಳೋದಾದ್ರೆ ರಾಜ್ಯದ ಪ್ರಭಾವಿ ರಾಜಕೀಯ ಕುಟುಂಬವನ್ನ ವಂಚಿಸಿದ್ದಾರೆ ಅನ್ನೋದನ್ನ ಇಲ್ಲಿ ಹೇಳೋದಕ್ಕೆ ಹೊರಟಿದ್ದಾರೆ. ಇದು ನಿಜಕ್ಕೂ ಒಬ್ಬ ವ್ಯಕ್ತಿಯಿಂದ ಸಾಧ್ಯನಾ? ಇಷ್ಟು ದೊಡ್ಡ ಇನ್ಫ್ಲೂಯೆನ್ಷಿಯಲ್ ಪೊಲಿಟಿಕಲ್ ಲೀಡರ್ ಫ್ಯಾಮಿಲಿನ ವಂಚಿಸೋದು, ಸೈಟ್ ಮಾರೋ ವಿಚಾರದಲ್ಲಿ ಅನ್ನೋದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿತಾ ಇದೆ. ಎರಡನೇದು ನಾವಾಗಲೇ ಹೇಳಿದಾಗೆ ಈ ಕನ್ವರ್ಷನ್ ಟೈಮ್ನಲ್ಲಿ ಸುಮ್ಮನೆ ಯಾರದ್ದು ಪ್ರಭಾವ ಇಲ್ಲದೆ ಇಷ್ಟು ಏಕಾಏಕಿ ತಮಗೆ ಬೇಕಾದ ರೀತಿಯಲ್ಲಿ ಅಲ್ಲಿ ಸೈಟ್ಗಳ ಕನ್ವರ್ಷನ್ನು, ಕೃಷಿ ಭೂಮಿಯನ್ನು ಕನ್ವರ್ಷನ್ ಮಾಡ್ಕೊಳ್ಳುವಂತಹ ಪ್ರಯತ್ನ ಯಾಕೆ ಅಧಿಕಾರಿಗಳಾದರೂ ಮಾಡಿದ್ರು ಅನ್ನೋದು ಪ್ರಶ್ನೆ. ಏನೇ ಇರಲಿ, ಸದ್ಯ ಕುತ್ತಿಗೆ ಯಾರಿಗೆ ಬರ್ತಾ ಇದೆ ಇದು ಅಂತ ಹೇಳಿದ್ರೆ ಆ ಟೈಮ್ನಲ್ಲಿ ಅಧಿಕಾರದಲ್ಲಿದ್ದಂತಹ ಅಧಿಕಾರಿಗಳ ಕುತ್ತಿಗೆಗೆ ಬರ್ತಾ ಇದೆ. ಸೊ ಇದರಿಂದ ಉಳಿದವ್ರು ಏನು ಪಾಠ ಕಲ್ತ್ಕೊಳ್ಬೇಕು ಅಂದರೆ, ಯಾರ್ಯಾರೋ ಹೇಳಿದ್ರು ಅಂತ ತಾಳಕ್ಕೆ ನಾವು ಕುಣಿತೀವಿ ಅಂತ ಹೋದರೆ ನಿಮ್ಮದೇ ಕುತ್ತಿಗೆಗೆ ಬರುತ್ತೆ. ಈಗಲೂ ಅಷ್ಟೇ ಅದೇ ಅಧಿಕಾರಿಗಳ ಕುತ್ತಿಗೆಗೆ ಬಂದಿದೆ. ಅವರು ಅನೇಕ ವಿಚಾರಗಳನ್ನು ಕಕ್ಕುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಬಟ್ ಅಗೇನ್ ಇಲ್ಲಿ ತುಂಬ ಪ್ರಶ್ನೆಗಳು ಬರ್ತಾ ಇದೆ. ಒಂದು ತನಿಖಾ ವರದಿ ಆಚೆ ಬಂದಾಗ ಎದ್ದಿರೋ ಎಲ್ಲ ಪ್ರಶ್ನೆಗಳಿಗೂ ಅದು ಉತ್ತರ ಕೊಡಬೇಕು. ಇಂತಿಂಥ ಕಾರಣಕ್ಕೆ ಇಂತಿಂಥದ್ದಾಗಿದೆ ಅನ್ನೋದನ್ನ ಹೇಳಬೇಕು. ಬಟ್ ಈ ತನಿಖಾ ವರದಿ ಕಂಪ್ಲೀಟಾಗಿ ಬಂದರೂ ಅನೇಕ ಪ್ರಶ್ನೆಗಳು ಹಾಗೆ ಉಳಿದು ಬಿಡುತ್ತಾ ಅನ್ನೋದು ಆತಂಕ ದೂರುದಾರರಿಗೂ ಇದೇ ಇದ್ದಿದ್ದು.